ಓವರ್ ಸ್ಟ್ರೆಂತು. ಆ ಸಂದರ್ಭದಲ್ಲಿ ಲಾಸ್ಟ್ ಪೀರಿಯಡಲ್ಲಿ ತುಂಬ ಟೈರ್ಡ್ ಆಗ್ತಿದ್ವಿ ಟೀಚರ್ಸ್. ನಾನೇ ತರಗತಿ ಶಿಕ್ಷಕಿ. ಬಾರಪ್ಪ ಸಾದಿಕ್ ಒಂದು ಹಾಡಾಡು, ಸಾಕಾಗ್ಬಿಟ್ಟಿದೆ ಇವತ್ತಿಬ್ಬರು ಟೀಚರ್ಸ್ ಬಂದಿಲ್ಲ. ಅವು ಅಲಾಟ್ಮೆಂಟ್ ಪೀರಿಯಡ್ಸ್ ಬೇರೆ, ಅವಾಗ ಮೊಬೈಲೆಲ್ಲ ಇಲ್ಲ, ನಮ್ಗೆ ನೋಡೇ ಇರಲಿಲ್ಲ. ನಾವು ಅಂದ ತಕ್ಷಣವೇ ಕೈ ಕಟ್ಟಿ ಹಾಡಿದ್ರು ಅಂದರೆ ನಿಜಕ್ಕೂ ಬೆಳಿಗ್ಗೆಯಿಂದ ಆಗಿರೋ ಎಲ್ಲ ಸ್ಟ್ರೆಸ್ ಹೋಗ್ತಾ ಇತ್ತು. ಅಂತಹ ಒಬ್ಬ ವಿದ್ಯಾರ್ಥಿ ನೋಡಿ, ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿ 10ನೇ ತರಗತಿಯ ನಂತರ ಸರ್ಕಾರಿ ಜೂನಿಯರ್ ಕಾಲೇಜ್ ಹಿರಿಯೂರಲ್ಲಿ ಇದೆಯಲ್ಲ, ಅಲ್ಲಿ PUCಯನ್ನು ಅಭ್ಯಾಸ ಮಾಡಿ ಹಿರಿಯೂರಲ್ಲೇ ಇರ್ತಕ್ಕಂಥ ವಾಣಿ ಸಕ್ಕರೆ ಪದವಿ ಪೂರ್ವ ಪ್ರಥಮ ದರ್ಜೆ ಕಾಲೇಜ್ ಅಲ್ಲಿ BCom ಪದವಿಯನ್ನು ಪಡೆದು ಮೊದಲ ಸುತ್ತಿನಲ್ಲಿಯೇ ಈ ಕರ್ನಾಟಕ ಪೊಲೀಸ್ ಪೇದೆಯ ಎಕ್ಸಾಮಿನಲ್ಲಿ ಪಾಸಾಗಿ ಮೊದಲ ಸೇವೆ ಚಳ್ಳಕೆರೆಯಲ್ಲಿ, ಈಗ ತನ್ನ ತಾಯ್ನಾಡಿನಲ್ಲಿ ತಾಯಿ ನೆಲದಲ್ಲಿಯೇ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ವ್ಯಕ್ತಿ ಮೊಹಮ್ಮದ್ ಜಾಫರ್ ಸಾದಿಕುಲ್ಲಾ. ಇಂತಹ ವ್ಯಕ್ತಿಗಳು ಮಕ್ಕಳೇ ನೀವು ನೋಡಿರ್ಬೋದು, ನೀವು ಹೇಳ್ತಿರ್ಬೋದು, ಅಯ್ಯೋ ನಮ್ಮನ್ನು ಹಂಗೆ ಸೇರಿಸಲಿಲ್ಲ, ಹಂಗೆ ನೋಡ್ಕೊಂಡ್ಲಿಲ್ಲ, ತಂದೆ ತಾಯಿ ಹಿಂಗೆ ನೋಡ್ಕೊಂಡ್ಲಿಲ್ಲ. ನೋಡಿ, ಕಷ್ಟದ ಜೀವನ ಶಿಸ್ತನ್ನು ಕಲಿಸುವ ಪಾಠಶಾಲೆ. ಯಾರು ಕಷ್ಟದಿಂದ ಮುಂದೆ ಬಂದಿರ್ತಾರೋ, ಈಗ ನಮ್ಮ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಆಗಲೇ ಹೇಳಿದಂತೆ ಅನುಷಾ ವಿದ್ಯಾರ್ಥಿನಿ ನಿಮ್ಮ ಮುಂದೆ ನಿಸ್ಸಂಕೋಚವಾಗಿ ನಿಷ್ಕಲ್ಮಶವಾಗಿ ತನ್ನ ಒಂದು ಜೀವನದ ದಾರಿಯನ್ನು ಹಂಚಿಕೊಂಡ್ಳು. ಯಾವ ರೀತಿ ನಾನು ಕಷ್ಟದಿಂದ ಮುಂದೆ ಬಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಬಂದಿದ್ದೀನಿ ಅಂತ. ಅದಕ್ಕೋಸ್ಕರನೇ ಮಕ್ಕಳೇ ನಿಮಗೆ ನಾವು ಈ ಸುಸಂದರ್ಭದಲ್ಲಿ ಅಂತಹ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ನಾವು ಆಹ್ವಾನಿಸಿರೋದು. ನಿಮಗೆಲ್ಲ ಅವರು ಸ್ಫೂರ್ತಿಯ ಸೆಲೆಗಳಾಗ್ತಾ ಇದ್ದಾರೆ ಇವತ್ತು. ನೀವು ಅಂತಹ ವ್ಯಕ್ತಿಗಳನ್ನು ಮಾಡಲಾಗಿ ಇಟ್ಕೋಬೇಕು, ಫಿಲಮ್ ಆಕ್ಟ್ರೆಸ್ ಅನ್ನಲ್ಲ, ಫಿಲಮ್ ಆಕ್ಟರ್ಗಳನ್ನಲ್ಲ. ಹಾಗಾಗಿ ಈ ಒಂದು ವ್ಯಕ್ತಿ ಈ ಸುಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಈ ಸುಸಂದರ್ಭದಲ್ಲಿ ಆಹ್ವಾನಿತರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಕೊನೆಗೆ ಮಕ್ಕಳೇ ನಾನು ಹೇಳೋದಿಷ್ಟೇ, ನಾವು ಇಲ್ಲೇ ಇರ್ತೀವಿ, ಮುಗೀತು ನಮ್ದಿಷ್ಟೇ. ಇನ್ನು ಮುಂದೆ ಬೆಳೆಯುವ ಸಿರಿಗಳು ನೀವು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವ ಹಾಗೆ ಯಾರ್ಯಾರು ನಮ್ಮ ಜಾಫರ್ ಸಾದಿಕ್ ಸರ್, ನಮ್ಮ ಅನುಷಾ ಮೇಡಮ್ ಅವರನ್ನು ಮೀರಿಸುವಂತಹ ವ್ಯಕ್ತಿಗಳು ನೀವು ಆಗಬೇಕು. ನಮ್ದು ಎಂಥ ಪುಣ್ಯ ಗೊತ್ತಾ ಟೀಚರ್ಸ್ದು. ನಾನು ಮೊನ್ನೆ ನಮ್ಮ ಏರಿಯಾದಲ್ಲಿ ಕಳ್ಳತನ ಆದಂಥ ಸಂದರ್ಭದಲ್ಲಿ ದೂರು ಕೊಡೋದಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ಅನುಷಾನ ಭೇಟಿಯಾಗಿದ್ದೆ. ನಾನೇ ಗುರುತಿಸ್ಲಿಲ್ಲ ಆಕೆನ, ಯಾಕೆಂತಂದರೆ ಅವರು ಆ ಪೊಲೀಸ್ ಡ್ರೆಸ್ಸಲ್ಲಿ ಇರ್ತಾರೆ. ಅಷ್ಟು ಬೇಗ ನನಗೆ, ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಂದರೆ ಭಯ. ಜೀವನದಲ್ಲಿ 2 ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು ನಾನು, ದೂರು ಕೊಡೋಕ್ಕಷ್ಟೇ, ಬೇರೆ ಥರ ಅಲ್ಲ. ಮಕ್ಕಳೇ, ನಮ್ದು ಎಂಥ ಪುಣ್ಯ ಗೊತ್ತಾ ಟೀಚರ್ಸ್ದು. ಸ್ಟೇಷನ್ನು ನಮ್ಮದೇ, ನ್ಯಾಯಾಲಯನೂ ನಮ್ಮದೇ, ಎಲ್ಲ ವಲಯಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇರೋದ್ರಿಂದ ಎಲ್ಲ ಆಸ್ತಿನೂ ನಮ್ಮದೇ. ಈವನ್ ಸಂಸತ್ತೂ ನಮ್ಮದೇ. ಯಾಕೆಂತಂದರೆ ಇಂದಿನ ಪ್ರಜೆಗಳು, ಇಂದಿನ ಮಕ್ಕಳೇ ಮುಂದಿನ ಎಂತೆಂಥ ಪ್ರತಿಭಾವಂತ ಪ್ರಜೆಗಳಾಗ್ತಿರೋ ಗೊತ್ತಿಲ್ಲ. ಹಾಗಾಗಿ ಇಂತಹ ವ್ಯಕ್ತಿಗಳನ್ನು ಮಾಡಲಾಗಿ ತಗೊಂಡು ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ಅವರ ಪರಿಚಯವನ್ನು ಮಾಡಿಕೊಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. It's with great respect and admiration I humbly invite our president of our school, Mohammad Jafar Sadikullah sir, to address the audience, and also I request you to sing a song which you sang in the class. ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯ ಫಾದರ್ ಮತ್ತು ವಿಶೇಷವಾಗಿ ನಮ್ಮ ಪೂಜ್ಯ ಗುರುಗಳಾದ ದಯಾನಂದಪ್ಪ ಸರ್ ಮತ್ತು ತನುಜಾ ಮೇಡಮ್ ಅವರಿಗೆ ಧನ್ಯವಾದಗಳು. ಆಮೇಲೆ ಉಳಿದಂತೆ ಎಲ್ಲ ಇತರೆ ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕೇತರ ವೃಂದದ ಎಲ್ಲ ಮುಖ್ಯಸ್ಥರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಸುಮಾರು ಒಂದು 20-25 ವರ್ಷದಿಂದ ನಾವು ನಿಮ್ಮ ಥರನೇ ಕೂರ್ತಾ ಇದ್ವಿ. ಹಿಂಗೆ ಕೂರ್ತಾ ಇರಬೇಕಾದ್ರೆ ಹಿಂಗೆ ಬಂದು ಇಲ್ಲಿ ಕೂರೋರು ನಿಮ್ಮ ಥರನೇ ನಾವು ನೋಡ್ತಾ ಇದ್ವಿ, ಬರ್ತಾ ಇದ್ವಿ, ಕೇಳ್ತಾ ಇದ್ವಿ. ಖುಷಿ ಆಗ್ತಿತ್ತು ನಮಗೆ. ಆ ಸ್ಟೇಜ್ ಮೇಲೆ ಹತ್ತೋ ಒಂದು
ಟೈಮ್ ಯಾವಾಗ ಬರ್ತದೆ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಸೊ ಮೊನ್ನೆ ತನುಜಾ ಮೇಡಮ್ ಅವರು ಫೋನ್ ಮಾಡಿಬಿಟ್ಟು ಈ ರೀತಿ ನಿಮಗೆ ಚೀಫ್ ಗೆಸ್ಟ್ ಆಗಿ ಕರಿತಿದ್ದೀವಪ್ಪ, ಬರ್ಬೇಕು ನೀವು. ಅವಾಗ ಏನಾಗ್ತದೆ, ನಿಮ್ಮ ಜಾಗದಾಗ ಕುಂತಿದ್ದವನು ನಾನು ಬಂದು ಈ ರೀತಿ ಒಂದು ರೆಸ್ಪೆಕ್ಟಬಲ್ ಪ್ಲೇಸಲ್ಲಿ ನಾನು ಕುಂತು ಈಗ ಪೂಜಾ ಫಾದರ್ ಮತ್ತು ನಮ್ಮ ಶಿಕ್ಷಕರಿಂದ ನಾನು ಈ ರೀತಿ ಗೌರವನ ನಾನು ಸ್ವೀಕರಿಸ್ತಾ ಇದ್ದೀನಂದರೆ ಅದಕ್ಕಿಂತ ಹೆಮ್ಮೆ ನನಗೆ ಬೇರೆದು ಅನ್ನಿಸ್ಲಿಲ್ಲ. ಏನಂತೀರಾ? ನಾಳೆ ನೀವು ಈ ಪ್ಲೇಸಿಗೆ ಬಂದರೆ ಅಲ್ಲಿಂದ ಹೆಂಗೆ ಅನಿಸುತ್ತೆ? ದಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ನಾನು ನಿಮ್ಮ ಥರನೇ 20 ವರ್ಷದಿಂದ ಅಲ್ಲಿ ಕೂರ್ತಿದ್ದೆ. ಈಗ ನನ್ನ ಮಗಳು 7th ಸ್ಟ್ಯಾಂಡರ್ಡ್. ಆ್ಯಸ್ ಎ ಸ್ಟೂಡೆಂಟ್, ಓಲ್ಡ್ ಸ್ಟೂಡೆಂಟ್ ಅಂತ ನಾನಿಲ್ಲಿ ಬಂದಿದ್ದೀನಿ ಅಲ್ವಾ? ಖುಷಿ ಆಗಲ್ವಾ? ಸೊ ಅದೇ ರೀತಿ ಇದೊಂದು ನಮಗೆ ಇದಕ್ಕಿಂತ ಹೆಮ್ಮೆ ಬೇರೆದಿಲ್ಲ. ಮತ್ತೆ ನಾವು ಓದಬೇಕಾದ್ರೆ ಭಾರಿ ಕಷ್ಟ ಇತ್ತು. ಮೊಬೈಲ್ ಇರಲಿಲ್ಲ, ಸ್ಮಾರ್ಟ್ಫೋನ್ ಇದ್ದಿಲ್ಲ. ಏನೋ ಕಷ್ಟಪಟ್ಟು ಬರಬೇಕು, ಕೂರ್ಬೇಕು. ಹೆಂಗಾಗ್ತಿತ್ತು ಅಂದರೆ ಮನೆಯಿಂದ ಇಲ್ಲಿಗೆ ನಡ್ಕೊಂಡೇ ಬರಬೇಕು, ಇಲ್ಲ ನಮ್ಮ ಅಪ್ಪಾಜಿ ನನಗೆ ಸೈಕಲಲ್ಲಿ ಕೂರಿಸ್ಕೊಂಡು ಬರಬೇಕು, ಇಲ್ಲಿ ಬಂದು ಬಿಟ್ಟು ಹೋಗಬೇಕು, ಮತ್ತೆ ಇಲ್ಲಿಂದ ವಾಪಸ್ ಅವ್ರು ಕರ್ಕೊಂಡು ಹೋಗಬೇಕು. ಅಷ್ಟು. ನಮ್ಮ ತಂದೆಯವ್ರದ್ದು ಒಂದು ಬೀಡಾ ಶಾಪ್, ಪಾನ್ ಶಾಪ್, ಬೀಡಾ ಅಂಗಡಿ ಇಲ್ಲೇ ನಮ್ಮ ಪೊಲೀಸ್ ಸ್ಟೇಷನ್ ಐತಲ್ಲ ಪಕ್ಕದಾಗೆ ನಮ್ದೊಂದು ಬೀಡಾ ಅಂಗಡಿ ಇತ್ತು. ಬೆಳಿಗ್ಗೆ ಮನೆಯಿಂದ ಸೈಕಲಾಗಿ ಕರ್ಕೊಂಡು ಬರೋರು, ಸ್ಕೂಲಿಗೆ ಬಿಡೋರು, ಮತ್ತೆ ಇಲ್ಲಿಂದ ಹೋಗಿ ಅಂಗಡಿ ಬಿಚ್ಚಿ ಅಂಗಡಿಗೆ ವ್ಯಾಪಾರ ಮಾಡ್ತಾಯಿದ್ರು. ಮತ್ತು ನಾನು ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಹಿಂಗೆ ನಡ್ಕೋತಾ ಗಾಂಧಿ ಸರ್ಕಲ್ಗೆ ಹೋಗಿ ಅಪ್ಪಾಜಿ ಜೊತೆಗೆ ಅವ್ರು ಊಟಕ್ಕೆ ಹೋಗಿದ್ರಲ್ಲ ಆ ಟೈಮಲ್ಲಿ 4-4:15 ಆದರೂ ಊಟಕ್ಕೆ ಹೋಗಿರ್ತಿದ್ದಿಲ್ಲ. ನಾನು ಹೋಗಿ ನಾನು ಅಂಗಡಿ ಕುಂತು ಅವ್ರಿಗೆ ಊಟಕ್ಕೆ ಕಳಿಸ್ಬೇಕಾಗಿತ್ತು. ಅವ್ರು ಊಟ ಮಾಡ್ಕೊಂಡ್ಬಂದು ಮತ್ತೆ ನನಗೆ ಬಿಡುಗಡೆ ಮಾಡೋರು. ನಾನು ಮತ್ತೆ ಅಲ್ಲಿಂದ ವಾಪಸ್ ಮತ್ತೆ ಇಲ್ಲಿಗೆ ಬರ್ತಿದ್ದೆ ಗ್ರೌಂಡಿಗೆ ಬಂದು ನಮ್ಮ ಫ್ರೆಂಡ್ಸ್ ಇದ್ದರು, ಪೌಲ್ ಇರ್ಬೋದು, ನವೀನ್ ಅಂತಿದ್ರು, ಭಾಳ ಜನ ಫ್ರೆಂಡ್ಸ್ ಇದ್ದರು. ಬಂದು ಇಲ್ಲಿ ಕ್ರಿಕೆಟ್ ಆಡಿ 7-7:30ಗೆ ಮನೆಗೆ ವಾಪಸ್ ಹೋಗ್ತಾ ಇದ್ವಿ. ಇದು ನಮ್ಮ ದಿನಚರಿ. ಅವಾಗ ಹೆಂಗಾಗ್ತದೆ ಅಂದರೆ ಅವಾಗ ನಾವು ಭಾರಿ ಸುಖವಾಗಿದ್ವಿ. ಈಗ ಒಂದು ವಯಸ್ಸಿಗೆ ಬಂದಮೇಲೆ, ಮದುವೆ ಆದಮೇಲೆ, ಎಜುಕೇಷನ್ ಮುಗಿದ್ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ಭುಜದ ಮೇಲೆ ಬರ್ತಾವಲ್ಲ, ಅವಾಗ ಜೀವನ ಏನು ಅಂತ ನಮಗೆ ಗೊತ್ತಾಗ್ತದೆ. ಅಲ್ಲಿವರೆಗೂ ಹ್ಯಾಪಿ, ಕಷ್ಟನೋ ಸುಖನೋ ಚೆನ್ನಾಗಿರ್ತೀವಿ. ಈಗೇನು ಅನ್ಸೋದಿಲ್ಲ. ಮುಂದೆ ಒಂದು ಸ್ಟೇಜಿಗೆ ಬಂದಮೇಲೆ ನಮಗೆ ಏನು ಅಂತ ಗೊತ್ತಾಗ್ತದೆ. ಆ ರೀತಿ ಇರ್ಬೇಕಾದ್ರೆ ನಾನು ಓದಿದ್ದು 1 to 10th 1992-1991 ನಾನು ಜಾಯ್ನ್ ಆಗಿದ್ದು. ಪಾಸ್ ಔಟ್ ಇನ್ 2000 ಪಾಸ್ ಔಟ್. ನಮ್ಮ ವೆರೋನಿಕಾ ಟೀಚರ್ ಹೋದರು. ನನಗೆ 2nd ಸ್ಟ್ಯಾಂಡರ್ಡ್ ಟೀಚರ್ ಅವರು ನಮಗೆ ಗುರುತಿಸಲ್ಲ, ಬಟ್ ನಾವು ಗುರುತಿಸ್ಬೇಕಲ್ಲ. ನಮಗೆ ಓದಿಸಿರೋರು, ಅವ್ರ ಅಂಡರ್ ನಾವು ಬೆಳೆದವರು. ಈಗ ಒಂದು ಗಿಡನ ಹಾಕಿದ್ರೆ ಒಂದು 5-10 ವರ್ಷ ಬಿಟ್ಟು ಅದು ಬೆಳೆದು ಹಣ್ಣು ಕೊಡ್ತದಲ್ವಾ, ಫಲ ಕೊಡ್ತದೆ, ಹಣ್ಣು ಕೊಡ್ತದೆ. ಈಗ ನಾವು ಅವಾಗ ಗಿಡ ಆಗಿದ್ವಿ. ಈಗ ನಾವು ಬೆಳೆದು ಮರ ಆಗಿ ಹಣ್ಣು ಬಿಟ್ಟಿದೆ ಅಂದರೆ ನೀರು ಹಾಕೋರು, ಅದಕ್ಕೆ ಪೋಷಿಸೋರು, ಪಾಲನೆ ಮಾಡಿದವರು ಎಲ್ಲ ನಮ್ಮ ಗುರುಗಳು ಅಂತ ನಾನು ಭಾವಿಸ್ತೀನಿ. ಅವರ ಶ್ರಮ, ಅವರ ತ್ಯಾಗ, ಅವರ ಬಲಿದಾನ ನಮಗೆ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಹೊರತು ನಮ್ಮದು ಇದರಲ್ಲಿ ಏನಿರೋದಿಲ್ಲ. ಒಂದು ಶಿಲೆನ ಕಲ್ಲಾಗಿರೋದನ್ನ ಅವರು ಕೆತ್ತಿದ್ರೆ ಮಾತ್ರ ನಾನೊಬ್ಬ ಮನುಷ್ಯ ಆಗಿ ನಾನೊಬ್ಬ ಈ ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಇದೆ, ಹೌದಲ್ಲ? ಹಾಗೆ ನಮ್ಮ ಚಂದ್ರಕಾಂತ ಟೀಚರ್ ಇದ್ರು, ಈಗ ಇದರೆಲ್ಲ ಗೊತ್ತಿಲ್ಲ. ವೆರೋನಿಕಾ ಟೀಚರ್ ಇದ್ರು, ತ್ರಿವೇಣಿ ಟೀಚರ್, ಅಮುಲ್ ಮೇರಿ ಟೀಚರ್, ಫಿಲೋಮಿನಾ ಟೀಚರ್, ಆಮೇಲೆ ನಮ್ಮ ದಯಾನಂದಪ್ಪ ಸರ್, ತನುಜಾ ಮಿಸ್, ಪ್ರಭಾವತಿ ಮಿಸ್. ಎಸ್ಪೆಷಲಿ ನಾನು ಭಾರಿ ಮಿಸ್ ಮಾಡ್ತೀನಿ ಅವ್ರಿಗೆ. ನನಗೆ ಕತ್ತಿಡ್ದು ಸ್ಟೇಜ್ ಮೇಲೆ ತಳೆದವ್ರೆ ಅವರು. ಪ್ರಭಾವತಿ ಟೀಚರ್, ಹಿಂದಿ ಟೀಚರ್ ಇದ್ರು ಇಲ್ಲಿ. ಅವರು ಹೋಗು, ನೀನು ಸ್ಟೇಜ್ ಮೇಲೆ ನಿಂತ್ಕೊ, ಮಾತಾಡು, ಏನಾಗುತ್ತೆ ಆಮೇಲೆ ನೋಡೋಣ ಏನಾಗುತ್ತೆ, ಫಸ್ಟ್ ನೀನು ನಿಂತ್ಕೊ, ಹೇಳು ಹಾಡು. ಅದು ಬಿಟ್ಟರೆ ನಮ್ಮ ದಯಾನಂದಪ್ಪ ಸರ್ ಅವರು ಮಾಡದೇ ಇರೋ ಡ್ರಾಮಾಗಳಿಲ್ಲ ನನ್ನ ಹತ್ರ. ಎಲ್ಲ ರೀತಿ ಪಾರ್ಟು ಮಾಡಿಸ್ಬಿಟ್ರು ನನ್ನ ಹತ್ರ ಈ ಸ್ಕೂಲಲ್ಲಿ ಇರಬೇಕಾದ್ರೆ. ಎಲ್ಲ ಆಲ್ರೌಂಡ್, ಯಾವುದ್ರಾಗೂ ಹಿಂದೆ ಇರ್ತಿದ್ದಿಲ್ಲ. ಎವ್ರಿಥಿಂಗ್, ಓದೋದ್ರಲ್ಲೂ ಮುಂದಿರ್ತಿದ್ವಿ,
ಬೇರೆ ವಾಟೆವರ್ ಕಲ್ಚರಲ್ ಆಕ್ಟಿವಿಟೀಸು, ಸ್ಪೋರ್ಟ್ಸ್, ಏನೇ ಇರ್ಬೋದು, ಅವ್ರು ಯಾರು ಕರೀತಾರೋ ಅವ್ರು ಬರ್ತಿದ್ವಿ. ಬಟ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಮೊಬೈಲ್ ಈಗ ಬರೀ ಮೊಬೈಲ್, ನಾಟ್ ಇಂಟ್ರೆಸ್ಟೆಡ್ ಫಿಸಿಕಲ್. ಅದಕ್ಕೆ ಏನಾಗ್ತಿದೆ, ಬರ್ತಾ 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 ಮನುಷ್ಯನ ಆಯಸ್ಸು ಕಮ್ಮಿ ಆಗ್ತಾ ಇದೆ. ಈಗ ನೋಡ್ರಿ, ಈಗ ಎಷ್ಟು ಆಕ್ಟಿವ್ ಆಗಿರ್ಬೇಕಂದ್ರೆ ನಾವು ಇಲ್ಲ, ನನ್ನ ಮಕ್ಕಳು ಸೇರಿಸಿ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಸ್ಕೂಲಿಂದ ಬಂದ ತಕ್ಷಣ ನಾವು ಬಂದು ಫಸ್ಟ್ ಸ್ಪೋರ್ಟ್ಸ್ ಅಂತ ಸ್ಪೋರ್ಟ್ಸ್ ಆಡ್ತಾ ಇದ್ವಿ. ಈಗ ಏನಿಲ್ಲ, ಮೊಬೈಲ್. ಮನೆಗೆ ಹೋದ್ರೆ ಮೊಬೈಲು, ನಿಂತ್ಕೊಂಡ್ರೆ ಮೊಬೈಲು, ಕೂತ್ಕೊಂಡ್ರೆ ಮೊಬೈಲು. ನಾವು ಸೇರ್ತೀವಿ, ನಾವೇನದು ಭಿನ್ನ ಏನಿಲ್ಲ, ಹಿಂಗಿದೆ. ಹಾಗಾಗಿ ಓದೋದ್ ಕಡೆ ಗಮನ ಇರಲಿ. ಮತ್ತೆ ಇತ್ತೀಚೆಗೆ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದ್ದವು, ಕ್ರೈಮ್ಸು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದ್ದವು. ಮತ್ತೆ ವಿಶೇಷವಾಗಿ ಮಕ್ಕಳಲ್ಲಿ ಪೋಕ್ಸೋ ಆ್ಯಕ್ಟ್ ಅಂತಾನೆ ಮಾಡಿದ್ದಾರೆ ನಮ್ಮಲ್ಲಿ, ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಅಂತ. ಇತ್ತೀಚೆಗೆ ಭಾಳ ಆಗ್ತಿದ್ದಾವೆ. ಅದು ತಂದೆ ತಾಯಿ ತಪ್ಪು, ಮಕ್ಕಳ ತಪ್ಪು, ಅದು ಹೇಳಕ್ಕೆ ಬರೋದಿಲ್ಲ. ಸೊ ಒಂದು ಏಜ್ ಅಪ್ ಟು 18 ಇಯರ್ಸ್ವರೆಗೂ ಸ್ವಲ್ಪ ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡು, ನಮ್ಮನ್ನು ನಾವು ತಿಳ್ಕೊಂಡು, ನಮ್ಮನ್ನು ನಾವು ತಿದ್ಕೊಂಡು, ನಾವು ಈ ಟೈಮಲ್ಲಿ ವಿಶೇಷವಾಗಿ ಈ ವಯಸ್ಸಲ್ಲಿ ನೀವು ಕುಂತಿದ್ದೀರಲ್ಲ, ಈ ವಯಸ್ಸಲ್ಲಿ ಸ್ವಲ್ಪ ಜಾಗೃತಿ ಅಂತ ಇರಬೇಕು ಅಂತ ನನ್ನ ಭಾವನೆ. ದಯಮಾಡಿ ಅದೊಂದು ನನ್ನ ಕೈಂಡ್ ರಿಕ್ವೆಸ್ಟ್. ಯಾಕಂದರೆ ಇತ್ತೀಚೆಗೆ ನಾವು ನೋಡ್ತಾ ಇರೋದನ್ನ ಹೇಳ್ಬೇಕು ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ದಯಮಾಡಿ ಸ್ವಲ್ಪ ಒಂದು ವಯಸ್ಸಿಗೆ ಬರೋವರೆಗೂ, ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಕಷ್ಟ ಅನುಭವಿಸ್ತಿರೋರ್ನ ಕೂಡ ನಾವು ನೋಡ್ತಾ ಇದ್ವಿ, ಈಗಲೂ ನೋಡ್ತಾ ಇದ್ವಿ, ಆಗ್ತಾ ಇದ್ದಾವೆ. ಈಗ ಅವನಿಗಿನ್ನ 18-20 ವರ್ಷ ವಯಸ್ಸಾಗಿರಲ್ಲ, 3 ವರ್ಷ ಜೈಲಾಗಿ ಕಳೀತಾನೆ. ಏನಾಗಬೇಕು ಲೈಫು? ಮುಂದಿನ ಕ್ವಶನ್ ಏನು? ಮತ್ತೆ ಇನ್ನು ಆಟ ಆಡೋ ವಯಸ್ಸಿಂದ ಒಬ್ಬ ಹುಡುಗಿ ಒಂದು ಮಗುನ ಕಂಕಳಲ್ಲಿ ಎತ್ಕೊಂಡು ಸ್ಟೇಷನಿಗೆ ಬರ್ತಾಳೆ, ಹಾಸ್ಪಿಟ್ಲಿಗೆ ಹೋಗ್ತಾಳೆ. ವಾಟ್ ಇಟ್ ಮೀನ್ಸ್? ಬೇಜಾರಾಗಲ್ವಾ? ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕು ಅದು ಆಗಬೇಕು. ಈಗ ನೀವು ಒಂದು ಕಾನ್ಸಂಟ್ರೇಟ್ ಮಾಡಿ ಓದೋದ್ರ ಕಡೆ, ಜೀವನದಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು. ಆ ಮಟ್ಟಕ್ಕೆ ನೀವು ಬರಬೇಕಾಗ್ತದೆ. ಮುಂದೆ ಇದ್ದಿದ್ದೇ ಲೈಫು, ಕಷ್ಟ ಸುಖ ಮುಂದೆ. ಅದು ಈಗ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಈಗ ನಿಮಗೆ ಅನುಭವ ಆಗಲ್ಲ, ನಮ್ಮ ಸ್ಥಾನಕ್ಕೆ ಬರ್ತಿರಲ್ಲ ಅವಾಗ ಅನ್ಸುತ್ತೆ. ಈಗ ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನಾನು ಏನೇನು ಅನುಭವಿಸಿ, ಏನೇನು ಮಾಡಿದ್ದೆ ಎಲ್ಲ ನಾನು ಕುಂತಿದ್ದ ಜಾಗದಾಗೆ ನಾನು ರಿಮೈಂಡ್ ಮಾಡಿಕೊಂಡೆ. ಏನೋ ಒಂಥರ ಖುಷಿ. ಈಗ ನಿಮ್ಮ ಜೊತೆಗೆ ನಾನು ಬಂತಂತಂಗೆ ಅನ್ನಿಸ್ತಿದೆ, ನಿಮ್ಮ ಜೊತೆಗೆ ನಾನು ಮಾತಾಡೋದಂಗೆ ಅನ್ನಿಸ್ತೈತೆ. ಹೀಗೆ ಒಟ್ಟಲ್ಲಿ ಈಗ ಹೇಳ್ತಾರಲ್ಲ ಹಿಂದಿನ ಕಾಲಕ್ಕೆ ಹೋಗೋದು ಅಂತ, ಆ ರೀತಿ ಒಂದು ಅನುಭವ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಓದಿ ಬೆಳೆದು ಆಟ ಆಡಿ ಎಲ್ಲೆಲ್ಲೋ ಮಲಗಿ ಎದ್ದು ಹೋಗಿರೋದಲ್ವಾ. ಇನ್ನೊಂದು ಈಗ ಏನಂದ್ರೆ, ಮೊದಲು ನಮ್ಮ ತಂದೆ ತಾಯಿ ಬಂದು ಈಗ ಟೀಚರ್ಸ್ ಏನಾರ ಕಂಪ್ಲೇಂಟ್ ಕಲಿಸ್ತಾ ಇದ್ರು ತಂದೆ ತಾಯಿಗೆ, ಪೇರೆಂಟ್ಸಿಗೆ ಕರ್ಕೊಂಬರ್ರಿ ಅಂತ. ನಾವು ಕರ್ಕೊಂಬಂದು ಮುಂದೆ ಬಿಟ್ರೆ, ಹೊಡೀರಿ ಸರ್, ಬಾಸುಂಡೆ ಬರ್ಬೋದು, ರಕ್ತ ಬರ್ಬೇಕಂತ ಹೊಡೀರಿ ಸರ್ ಅಂತ ನಮ್ಮ ತಂದೆ ತಾಯಿ ಹೇಳೋರು. ಬಟ್ ಟುಡೇಸ್ ಸಿಚುವೇಶನ್ ಇಸ್ ಡಿಫ್ರೆಂಟ್. ಈಗೇನು ನನ್ನ ಮಗ ಒಂದು ಟೀಚರ್ ಹೊಡೆದಿದ್ದಾರೆ ಅಂದರೆ, ಹೆಂಗ್ರಿ ಹೊಡೆದ್ರಿ, ನಿಮ್ಗೆ ಏನ್ರಿ ಅಧಿಕಾರ ಐತಿ, ಯಾಕ್ರಿ ಹೊಡೆದ್ರಿ? ಎಷ್ಟೋ ಕೇಸ್ ನಾನು ಅಟೆಂಡ್ ಮಾಡಿದ್ದೀನಿ. ಸುಮ್ಮನೆ ಒಂದು ಹೊಡೆದಿರೋದಕ್ಕೆ ಆ ಟೀಚರ್ಗೆ ಒಬ್ಬ ಗುರುಗೆ ಅವರು ಪೇರೆಂಟ್ಸ್ ಬಂದು ಅವರ ಮಾನ ತೆಗೆಯೋ ಪರಿಸ್ಥಿತಿಯನ್ನು ಇದು ನೋಡಿದ್ದೀವಿ ನಾವು. ಸೊ ಟೀಚರ್ನ, ಶಿಕ್ಷಕರನ್ನ ಬಹಳ ಪೂಜ್ಯನೀಯವಾಗಿ ನಾವು ನೋಡಬೇಕು. ಯಾಕಂದ್ರೆ ನಮ್ಮ ಜೀವನ ರೂಪಿಸೋರು ಅವರು. ತಂದೆ ತಾಯಿ ಹೊಡೆದ್ರೆ ನಾವು ಸುಮ್ಮನಿರಲ್ವಾ? ಅವರು ಕೂಡ ಅದೇ ಸಮಾನ, ನನ್ನ ತಂದೆ ತಾಯಿ ಸಮಾನನೇ ಅವರು ಅಲ್ವಾ? ಸಿಟ್ಟಿಂದ ಹೊಡಿತಾರೆ, ನಾವು ಓದಲಿಲ್ಲ ಅಂತ ಸುಮ್ಮನೆ ಅಂತ ಹೊಡಿ ಅಲ್ವಾ? ಪರ್ಸನಲ್ ರಿವೆಂಜ್ ಅನ್ನ ತಗೋತಾರೆ ಟೀಚರ್ಸ್, ಇಲ್ಲ ತಾನೆ? ಅವ್ರವ್ರ ಪರ್ಸನಲ್ ಆಗಿ ಯಾರು ತಗೊಳ್ಳೋದಿಲ್ಲ. ನೀನು ಉದ್ಧಾರ ಆಗಲಿ ಅಂತಾನೆ, ನಾವು ಉದ್ಧಾರ ಆಗಲಿ, ನಾವು ಬೆಳೀಲಿ, ನಾವು ಏನೋ ಒಂದು ಪೊಸಿಷನ್ಗೆ ಬರಲಿ ಅಂತ ಅವ್ರದ್ದು ಸಿಕ್ಕಾಪಟ್ಟೆ ಅವರು ನಮಗೋಸ್ಕರ ತ್ಯಾಗ ಮಾಡಿ ಇಲ್ಲಿ ನಮ್ಮ ಜೀವನನ ರೂಪಿಸ್ತಾ ಇರ್ತಾರೆ. ಅಂಥ ಟೈಮ್ ಬಂದಾಗ ಭಾರಿ ಬೇಜಾರಾಗುತ್ತೆ, ನೋಡಿದ್ದೀವಲ್ಲ. ಹಾಗಾಗಿ ಸೊ ಜೀವನನ ರೂಪಿಸ್ಕೊಳ್ಳಿ. ಮುಂದೆ ಚೆನ್ನಾಗಿ ಓದಿ, ಒಳ್ಳೆ ಪೊಸಿಷನ್ನಿಗೆ ಬರ್ರಿ.
ದೇವರು ನಿಮಗೂ ಇದೇ ರೀತಿ ನೀವು ಒಂದಿನ ಬಂದು ಇಲ್ಲಿ ಮುಂದೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಒಂದು ಜೂನಿಯರ್ಸಿಗೆ ಈ ರೀತಿ ಫಂಕ್ಷನಿಗೆ ಬಂದು ನೀವು ಕೂಡ ಹೀಗೆ ಚೀಫ್ ಗೆಸ್ಟ್ ಆಗಿ ಬರಬೇಕು ಅಂತ ನಾನು ಆಶಿಸ್ತೀನಿ. ಆಶಿಸಿ ಒಂದೆರಡು ಮಾತು ನನಗೆ ಹೇಳಲಿಕ್ಕೆ, ಮತ್ತು ಪೊಲೀಸ್ನವರಂದರೆ ಯಾರೂ ಹತ್ರನೂ ಬರಲ್ಲ, ಒಳ್ಳೆಯವರಂತ ಹೇಳೋದು ಇಲ್ಲ ನನಗೆ ಗೊತ್ತಿರೋ ಹಾಗೆ. ನಾವು ಏನೇ ಒಳ್ಳೇದು ಮಾಡಿದ್ರು ಹಿಂದ್ಗಡೆ ಅವ್ರವ್ರೆ, ಪೊಲೀಸ್ನವ್ರು ಅಂದರೆ ಪೊಲೀಸ್ನವ್ರೆ, ಏನೋ ಒಂಥರ ಎಲ್ಲ ನಾವು ನೋಡಿ ಅನುಭವಿಸಿ. ಆದರೂ ನಮ್ಮಂಥವ್ರನ್ನ ಈ ಒಂದು ಸ್ಟೇಜಿಗೆ ಕರೆಸಿ ಈ ನಾಡಿ ಗೌರವಯುತವಾಗಿ ನಮಗೆ ಸಮಾರಂಭಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದನ ಅರ್ಪಿಸ್ತಾ ನನ್ನ ಎರಡು ಮಾತನ್ನ ಮುಗಿಸಿ ನಮ್ಮ ದಯಾನಂದಪ್ಪ ಸರ್ ಒಂದು ಹಾಡು ಹೇಳ್ತಾ ಇದ್ದಾರೆ. ಸೊ ಬೊಂಬೆ ಹೇಳುತ್ತೈತೆ ಒಂದು ಸಾಂಗ್ನ ಹೇಳಕ್ಕೆ ನಾನು ಬಯಸ್ತೀನಿ. ಸಾಕೆನಾ?
song, sir. Now I request Mohammad Jafar Sadiqullah sir to come forward and to receive our honor and a small token of love. ಬಾಬಾ ಫೋಟೋ ತೆಗಿಬೇಕು. ಪಾಸ್ ಮಾಡೋ ಪಾಸ್ ಫೋಟೋ ತೆಗಿತೀನಿ. ನನಗೆ ಫೋಟೋ ತೆಗಿಯೋಕೆ ಹೇಳಿದ್ರಿ ಇಂಥವೆಲ್ಲ ಗಂಗನ ಮೊಬೈಲೇ ಒಂದೇ ಸರ್ ಮೊಬೈಲ್ ಹಾಕ್ತೀನಿ ನೋಡಿ. ಸೈಡ್ ಬರಲೇ ಸುಮ್ಮ ಫೋಟೋಸ್ ನಾನು ತೆಗಿತೀನಿ. ಚಿನ್ನಪ್ಪ ಚಿನ್ನಿಗೌಡ ಕುಂಬರ ಮಾಡಿದ ಕೊಡನವ್ವ, ಚಿನ್ನಪ್ಪ ಚಿನ್ನಿಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಿನ್ನಪ್ಪ ಚಿನ್ನಿಗೌಡ ಕುಂಬರ ಮಾಡಿದ ಕೊಡನವ್ವ, ಚಿನ್ನಪ್ಪ ಚಿನ್ನಿಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ. ಬಾಳಿಯ ಬನದಾಗ ನಾನೆಂಗ ಮಾಗಿ ಬರಲವ್ವ, ಬಾಳಿಯ ಬನದಾಗ ನಾನೆಂಗ ಮಾಗಿ ಬರಲವ್ವ, ಬಾಳಿಯ ಕೊನೆಗಾಗಿ ನನ್ನ ಬೆನ್ನು ತಾಕಿದ್ದ, ಬಾಳಿಯ ಕೊನೆಗಾಗಿ ನನ್ನ ಬೆನ್ನು ತಾಕಿದ್ದ, 639 ಚಿತ್ರದ ಕೊಡನವ್ವ, 639 ಚಿತ್ರದ ಕೊಡನವ್ವ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಿನ್ನಪ್ಪ ಚಿನ್ನಿಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ. Thank you, children, for your wonderful performance. It's my honor to invite our esteemed school manager, Reverend Father Ronald Dikuna. ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳಾದ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ನಮ್ಮ ಶಾಲೆಯ ಮಾಜಿ ವಿದ್ಯಾರ್ಥಿ ಮೊಹಮ್ಮದ್ ಜಾಫರ್ ಅವರೇ ಹಾಗೂ ಅನುಷ್ಯಾ ಮೇಡಮ್ ರವರೇ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಘವೇಂದ್ರ ಸರ್ ಹಾಗೂ ದಯಾನಂದ ಸರ್ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ನನ್ನ ನಲ್ಮೆಯ ವಿದ್ಯಾರ್ಥಿನಿಯರೇ, congratulations, and you are the new innovators. ನೀವಾಗಿದ್ದೀರಾ ಭವಿಷ್ಯದ ಸಂಶೋಧಕರು ಹಾಗೂ ನಿಮ್ಮಲ್ಲಿರುವಂಥ ಯು ಆರ್ ದ ಫ್ಯೂಚರ್ ಲೀಡರ್ಸ್ ಆಫ್ ದಿಸ್ ಕಂಟ್ರಿ. ನಮ್ಮ ಸಮಾಜದ, ನಮ್ಮ ರಾಜ್ಯದ ಹಾಗೂ ನಮ್ಮ ದೇಶದ ಮುಂದಿನ ನಾಯಕರು, ಬೆನ್ನೆಲುಬು ಆಗಿದ್ದೀರಾ ನೀವು. ಇಂದು ಈ ಒಂದು ಬ್ಯಾಜಿಂಗ್ ಸೆರೆಮನಿ ಇದರಲ್ಲಿ
ಲೀಡರ್ಸ್ಗಳಾಗಿ ಅಥವಾ ನಾಯಕರಾಗಿ ಚುನಾಯಿತರಾದ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಹಾಗೂ ಮಾರ್ಚ್ ಪಾಸ್ಟ್ನಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಭಾಗವಹಿಸಿದ ಸರ್ವರಿಗೂ ವಿಶೇಷವಾದ ವಂದನೆ ಹಾಗೂ ಅಭಿನಂದನೆ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. So you have proved that you are the disciplined army of Assumption School. ಹೀಗಿರುವಾಗ ಸ್ವಾಮಿ ವಿವೇಕಾನಂದರು ಹೇಳುವಂತ ಒಂದು ಮಾತು ನನಗೆ ನೆನಪು ಬರ್ತಿದೆ. ಗಿವ್ ಮಿ 4 disciplined persons. 4 ಮಂದಿ ಶಿಸ್ತಿನ ಸಿಪಾಯಿಗಳನ್ನು ನನಗೆ ಕೊಡಿರಿ, ನಾನು ಇಡೀ ಸಮಾಜವನ್ನ ಇಡೀ ದೇಶವನ್ನ ಬದಲಾಯಿಸ್ತೀನಿ ಅಂತ ಹೇಳಿದ ಮಾತಿದು. ಹೌದು, ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದಂತೆ 4 ಮಂದಿ ಡಿಸೈಪಲ್ಗಳಲ್ಲಿ 2 ಡಿಸೈಪಲ್ ನಮ್ಮ ಮಧ್ಯೆ ಇದ್ದಾರೆ ಅಂತ ಹೇಳಬೇಕು ಇವತ್ತು ಅಲ್ವಾ. ಶಿಸ್ತಿನ ಸಿಪಾಯಿಗಳು ನಮ್ಮ ಮಾಜಿ ವಿದ್ಯಾರ್ಥಿಗಳು ಮೊಹಮ್ಮದ್ ಜಾಫರ್ ಹಾಗೂ ಅನುಷಾ ಮೇಡಮ್ ಅವರು ಶಿಸ್ತಿನ ಸಿಪಾಯಿಗಳಾಗಿ ಪೊಲೀಸ್ ಇಲಾಖೆ ಅಷ್ಟೊಂದು ಸುಲಭವಲ್ಲ, ಕಷ್ಟಕರವಾದ ಡ್ಯೂಟಿಯಲ್ಲಿ ಡೇ ಆ್ಯಂಡ್ ನೈಟ್ 24 hours ಅವರು ತುದಿಗಾಲಲ್ಲಿ ಇರಬೇಕು. ಅಲ್ಲಿ ಓಡೋಕೆ ಇಲ್ಲಿ ಓಡೋಕೆ, ಅಲ್ಲಿ ಡ್ಯೂಟಿ ಇಲ್ಲಿ. ಹೀಗಿರುವಾಗ ಈ ಒಂದು ಕೆಲಸವನ್ನು ಆಯ್ಕೆ ಮಾಡಿದ ನಮ್ಮ ಈ ಒಂದು 2 ಮುಖ್ಯ ಅತಿಥಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಹೌದು ಪ್ರೀತಿಯ ಮಕ್ಕಳೇ, ಖಂಡಿತವಾಗಿಯೂ ನೀವಾಗಿದ್ದೀರಾ ನಮ್ಮ ಸಮಾಜದ ಹಾಗೂ ನಮ್ಮ ದೇಶದ ಬೆನ್ನೆಲುಬು. ಹೀಗಿರುವಾಗ ಇಂದಿನ ಮಕ್ಕಳು, ಇಂದಿನ ಪ್ರಜೆಗಳು, ಮುಂದಿನ ಜನಾಂಗ, ಈ ನಿಟ್ಟಿನಲ್ಲಿ ನೀವು ಧೈರ್ಯಶಾಲಿಯಾಗಿ ಮುಂದೆ ಸಾಗಬೇಕು. ಇಂಗ್ಲಿಷ್ ನಾನುಡಿ ಹೇಳುವಂತೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ಏನಿದ್ರ ಅರ್ಥ? ನಮ್ಮ ಜೀವನದಲ್ಲಿ ದುಡ್ಡು ಕಳ್ಕೊಂಡ್ರೆ ಏನೂ ಕಳ್ಕೊಳ್ಳಲ್ಲ ನಾವು. ಆರೋಗ್ಯ ಕಳ್ಕೊಂಡ್ರೆ ಏನೋ ಸ್ವಲ್ಪ ಕಳ್ಕೊಳ್ತೇವೆ. ಆದರೆ ನಮ್ಮ ಬುದ್ಧಿಯನ್ನು ಅಥವಾ ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಕ್ಯಾರೆಕ್ಟರನ್ನು ನಾವು ಕಳ್ಕೊಂಡ್ರೆ ಎಲ್ಲ ಬಣ್ಣ ಮಸಿ ನುಂಗಿದಾಗ ಎಲ್ಲವನ್ನ ನಾವು ಕಳ್ಕೊಂಡ ಹಾಗೆ. ಹೀಗಿರುವಾಗ ಇಷ್ಟು ವರ್ಷ ನಿಮಗೆ ಶಿಸ್ತಿನ ಸಿಪಾಯಿಯಾಗಿ ನಾವು ಚೆನ್ನಾಗಿ ನಮ್ಮ ಶಿಕ್ಷಕ ವೃಂದದವರು ಬಹಳಷ್ಟು ನಿಷ್ಠೆಯಿಂದ ನಿಮ್ಮನ್ನು ಬೆಳೆಸಿದ್ದಾರೆ. ಹೀಗಿರುವಾಗ ಎಲ್ಲ ನಮ್ಮ ಶಿಕ್ಷಕ ವೃಂದದವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದು ಅಭಿನಂದನೆ ಸಲ್ಲಿಸೋಣ. ನಿಮಗೆ ಅವರು ತಿದ್ದಿ ತೀಡಿ ಬುದ್ಧಿ ಕಲಿಸ್ತಾರೆ. ಆದರೆ ಯಾರ ಒಳಿತಿಗಾಗಿ? ನಮ್ಮ ಒಳಿತಿಗಾಗಿ. ಅದರಿಂದ ನಿಮಗೆ ಜೋರು ಮಾಡಿ ನಿಮಗೆ ತಿದ್ದಿ ತೀಡಿದ್ರಿಂದ ಅವರಿಗೇನು ಲಾಭ ಇಲ್ಲ, ಅವರಿಗೆ ನಿಮ್ಗೆ ಫುಲ್ಲು ಲೂಸ್ ಬಿಡ್ಬೋದು. ಆದರೆ ಹಾಳಾಗೋದು ಯಾರು? ವಿದ್ಯಾರ್ಥಿಗಳು. ಹೀಗಿರುವಾಗ ಆ ನಿಟ್ಟಿನಲ್ಲಿ ನಿಮಗೆ ತಿದ್ದಿ ತೀಡಿ ಬುದ್ಧಿ ಹೇಳುವ ಶಿಕ್ಷಕರಿಗೆ ನಾವು ಯಾವತ್ತೂ ಅವರನ್ನು ಮರೆಯಬಾರ್ದು. ಅವರಿಗೆ ನಾವು ಸದಾ ಗೌರವವನ್ನು ಸಲ್ಲಿಸಬೇಕು. ಅಷ್ಟೇ ಅಲ್ಲ, ಅವರಿಗೆ ಸಲ್ಲಿಸುವಂಥ ಗೌರವವನ್ನು ನಮ್ಮ ನುಡಿಗಳಲ್ಲಿ ನಾವು ತೋರಿಸಬೇಕು, ನಮ್ಮ ರಿಸಲ್ಟ್ನಲ್ಲಿ ತೋರಿಸಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಬ್ಯಾಜಿಂಗ್ ಸೆರೆಮನಿ ಅಥವಾ ಈ ವರ್ಷದ ಈ ಒಂದು ಇಂದಿನ ಈ ಒಂದು ನಿಮ್ಮ ನಾಯಕತ್ವದ ಈ ದಿನವನ್ನು ಅಥವಾ ನಾಯಕತ್ವದಲ್ಲಿ ನಿಮ್ಮನ್ನು ವಿಶೇಷವಾಗಿ ಅಭಿನಂದಿಸಿರುವಾಗ ನಿಮ್ಮ ಜೀವನದಲ್ಲಿ ಇನ್ನಷ್ಟು ನೀವು ಶಕ್ತಿಯುತವಾಗಿ ಮುಂದೆ ಸಾಗಬೇಕು. ವಿದ್ಯಾಭ್ಯಾಸಕ್ಕೆ ಮೊದಲ ಆದ್ಯತೆಯನ್ನು ಕೊಡಿ. ಚೆನ್ನಾಗಿ ಓದಿ. ಪ್ರತಿಯೊಬ್ಬರು ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಆದರೂ ಪಾಸ್ ಆಗಲೇಬೇಕು. ಡಿಸ್ಟಿಂಕ್ಷನ್ ಎಲ್ರಿಗೆ ಆಗಲ್ಲ, ಅದು ಡಿಸ್ಟಿಂಕ್ಷನ್ ಪಾಸ್ ಆಗೋರು ಯಾವಾಗ ಡಿಸ್ಟಿಂಕ್ಷನ್ ಗುರಿ ಇಟ್ಕೊಳ್ಬೇಕು. ಅದರೆಲ್ಲ ಮಿನಿಮಮ್ ಫಸ್ಟ್ ಕ್ಲಾಸ್ ಎವ್ರಿ ಒನ್ ಶುಡ್ ಬಿ. ಹಾಗೆ ಆ ನಿಟ್ಟಿನಲ್ಲಿ ನಿಮ್ಮ ಗುರಿ ಇರಲಿ. ಹೀಗಿರುವಾಗ ಈ ವರ್ಷ ಖಂಡಿತವಾಗಿ ನಾವು ಪ್ರತಿಯೊಬ್ಬರು 100ಕ್ಕೆ 100 ಪಟ್ಟು ಓದಿ, ಚೆನ್ನಾಗಿ ಓದಿ 100ಕ್ಕೆ 100 ಪಟ್ಟು ಫಲಿತಾಂಶ ತರ್ತೀರಿ ಎಂಬಂಥ ಭರವಸೆ ನಮಗಿದೆ. ಈ ನಿಟ್ಟಿನಲ್ಲಿ ತಮಗೆಲ್ಲರಿಗೂ ದಯಾಮಯ ದೇವರು ಆಯುರಾರೋಗ್ಯವನ್ನು ನಿಮ್ಮ ಮೇಲೆ, ನಮ್ಮ ಈ ವಿದ್ಯಾಸಂಸ್ಥೆಯ ಮೇಲೆ ಹಾಗೂ ನಮ್ಮ ಎಲ್ಲ ಗುರುಗಳ ಮೇಲೆ ಹಾಗೂ ಎಲ್ಲ ಪೋಷಕರ ಮೇಲೆ ಭಗವಂತನು ತಮ್ಮ ಆಶೀರ್ವಾದಗಳನ್ನು ಸುರಿಸಲಿ. ದಯಾಮಯ ದೇವರ ಕೃಪೆಯಿಂದ ಆದರ್ಶ ಮಕ್ಕಳಾಗಿ, ದೇಶದ ಆದರ್ಶ ಪ್ರಜೆಗಳಾಗಿ, ಆದರ್ಶ ಜೀವನವನ್ನು ರೂಪಿಸಲು ಬೇಕಾದ ಎಲ್ಲ ವರದಾನಗಳನ್ನು ದಯಾಮಯ ದೇವರು ತಮಗೆಲ್ಲರಿಗೂ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ತಮಗೆಲ್ಲರಿಗೂ ಮಗದೊಮ್ಮೆ ಶುಭಾಶಯಗಳನ್ನು, ಅಭಿನಂದನೆಗಳನ್ನು, ಶುಭವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. Thank you, Father, for your valuable words and for blessing us. May I request Wahida Banu Miss to say the words of gratitude.
Good afternoon, everyone. We have reached the end of this beautiful function. Today, I take opportunity to put my gratitude in words. First of all, I would like to thank Almighty God for making today's function a great success by His blessings. I would like to extend my Reverend Father Ronald Dikunna for his presence in this function. Thank you, Father. I extend my gratitude our chief guest, Ms. Anisha and Mr. Muhammad Jafar Sadiqullah for their presence in this function. I thank our primary HMs, Sister Martha and Sister Veronica. And I also thank our HMs of Assumption High School for encouraging us for the grand success for this function. Thank you, sir. A special thanks to all our high school teachers for the hard-working strenuous performance. Thank you, teachers. And I would like to thank our non-teaching staff also. I would like to thank all the students. Once again, I thank everyone. Thank you, one and all. Thank you, Wahida Miss, for the words of gratitude. Last but not the least, one more thanks for the Lord Almighty who has given a good climatic condition for us and made this program a grand success. Now I request everybody to stand straight for national anthem. School started. School attention. School started. School attention. School national anthem begin. Record ಮಾಡೋಣ. बोलो भारत माता की. School general salute. Order. School start is